ಅಂದ್ರೆ ಏನೋ ಸಮಸ್ಯೆಯಿಂದ ಬಳಸಿರುವಂತ ಹೆಂಡತಿ ಕಾಳಜಿ ಮಾಡುವಂಥದ್ದು ಅದೆಲ್ಲ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಖಂಡಿತ. ಸೊ ಇಲ್ಲಿ ಕೂತಿರೋ ನಿಮ್ಗಿಂತ ದೊಡ್ಡ ಕ್ರಿಟಿಕ್ಸ್ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಾರದಲ್ಲಿ ಒಂದು 10-15 ಸಿನಿಮಾ ನೋಡ್ತೀರಾ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಫಸ್ಟ್ ಹೇಳಿ. ನಿಮಗೆ ಸಿನಿಮಾ ನೋಡಿದ ಮೇಲೆ ಹೇಗೆ ಅನಿಸ್ತು ಸಿನಿಮಾ? ನಾವು ಹಾನೆಸ್ಟ್ ವಿಡಿಯೋ ಆಕ್ಚುಲಿ ಇರೋದೇ ನಾವು 50 ಜನ, 20-30-40 ಜನ ಇದೀವಿ, ಅಥವಾ 20-30 ಜನ ಇದೀವಿ. ನಾವೇ ಮಾತಾಡ್ಕೊಳ್ಳೋಣ. ಇವಾಗ ನಿಮಗೆ ಸಿನಿಮಾ ನೋಡಿ ಹೇಗೆ ಅನಿಸ್ತು ಫಸ್ಟ್? ಯಾಕಂದ್ರೆ ನಿಮ್ಮನ್ನ ಮೆಚ್ಚೋಕ್ ನಾವು ಆಗಿಲ್ಲ ಅಂದ್ರೆ ಖಂಡಿತವಾಗೂ ಹೊರಗಡೆ ಹೋಗಿ ನಾವು ಮೆಚ್ಚೋಕ್ ಸಾಧ್ಯನೇ ಇಲ್ಲ. ಸೊ ನೀವ್ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ಅಂತ? ಯಾರು ಮಾತಾಡ್ತೀರಾ? ಅಮ್ಮ ಹೇಳಿ ಮಾ. ಇಲ್ಲ ಅದೇ ಉತ್ತರ. ಆ ಮೌನನೇ ಉತ್ತರನಾ? ಓಕೆ ಅಮ್ಮ, ಮೈಕ್ ಬೇಕಮ್ಮ. ಸಿನಿಮಾ ನಿಮ್ಮದು ಕ್ಲೈಮ್ಯಾಕ್ಸೇ ಟ್ವಿಸ್ಟ್. ತುಂಬ ಊಹೆಗಳು ಮಾಡ್ಕೊಳ್ತಿದ್ವಿ. ನಾನು ನಮ್ಮ ಶೈಲಕ್ಕನಿಗೆ ಹೇಳ್ತಿದ್ದೆ, ಮೋಸ್ಟ್ಲಿ ನೀವು ಟೆಸ್ಟ್ ಕರ್ಕೊಂಡು ಹೋದಾಗ ಭ್ರೂಣ ಟೆಸ್ಟ್ ಮಾಡಿ ಬ್ಲಡ್ ಗ್ರೂಪ್ ತಿಳ್ಕೊಳಕ್ಕೆ ಟ್ರೈ ಮಾಡಿರ್ಬೋದು, ಇನ್ನೊಬ್ಬರು ಅಬಾರ್ಷನ್ ಮಾಡ್ಸೋಕ್ಕೆ ಟ್ರೈ ಮಾಡಿರಬಹುದು, ಅಥವಾ ಒಂದು ಹೆಣ್ಣು ಯಾಕೆ ಯು ಆರ್ ಗಿವಿಂಗ್ ಎ ರಾಂಗ್ ಮೆಸೇಜ್ ಟು ದ ಪಬ್ಲಿಕ್ ದಟ್ ಅಕಸ್ಮಾತ್ ಗಂಡನ ಪ್ರೀತಿ ಸಿಗಲಿಲ್ಲ ಅಂದರೆ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೋಬೋದು ಬೈ ಡಿಫಾಲ್ಟ್. ಆ ಥರದ್ದೆಲ್ಲ ಗೊಂದಲಗಳು ಒಂದು ಶುರುವಾಗುತ್ತೆ ನಮ್ಮಲ್ಲಿ. ಬಟ್ ಯು ಬ್ರೇಕ್ ಆಲ್ ದೋಸ್ ನಾರ್ಮ್ಸ್ ಇನ್ ದ ಎಂಡ್. ಥ್ಯಾಂಕ್ ಯು ಮಾ. ಸೊ ನಿಮ್ಮಷ್ಟು ಸೀನಿಯರ್ ಆರ್ಟಿಸ್ಟ್ ನಿಮ್ಮನ್ನೇ ಕತೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತು ಒಂದು 10 ನಿಮಿಷ ಅಂದ್ರೆ, ಸೊ ಆಬ್ವಿಯಸ್ಲಿ ನಾವು ಮೇ ಬಿ ಜನಗಳ ಮನಸ್ಸನ್ನ ಖಂಡಿತವಾಗ್ಲೂ ತಡ್ತೀವಿ. ಬಿಕಾಸ್ ನಿಮಗೆ ಗೊತ್ತು ಇದೆಲ್ಲ, ನಿಮಗೆ ಇದೆಲ್ಲ ತೆರೆಯಿಂದ ಆಡ್ತಿರುವಂಥ ನಾಟಕ ಅಂತ ಗೊತ್ತಿದ್ದು, ವೆನ್ ಯು ಸ್ಟಾರ್ಟ್ ಗೋಯಿಂಗ್ ಇನ್ ಟು ದ ಸ್ಟೋರಿ ರೈಟ್, ಸೊ ದಟ್ ಇಟ್ ಸೆಲ್ಫ್ ಮೀನ್ಸ್ ದಟ್ ನಾವೇನೋ ಒಂದು ಮಾಡಿದ್ದೀವಿ. ನಮ್ಮ ಇಡೀ ತಂಡ ಸೇರಿ ಖಂಡಿತವಾಗ್ಲೂ ಏನೋ ಒಂದು ಮಾಡಿದ್ದೀವಿ. ಗೊತ್ತಿಲ್ಲ ಹೌ ಫಾರ್ ವಿ ಮೇಕ್ ಇಂಪ್ರೆಸ್ ಪೀಪಲ್, ಅಥವಾ ಎಲ್ಲಿವರೆಗೂ ತೊಗೊಂಡು ಹೋಗ್ಬೋದು, ಎಷ್ಟು ಜನರು ತಲುಪ್ತೀವಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಫಾರ್ ಶೋರ್ ನಿಮ್ಮನ್ನು ರೀಚ್ ಮಾಡಿದೀವಿ ಅಂದ್ರೆ ಸಾಕು, ನಮ್ಗೆ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡ್ತೀವಿ ಇವತ್ತು. ಖಂಡಿತ ಖಂಡಿತ. ಇಟ್ ಮೇ ಟೇಕ್ ಲಿಟಲ್ ಟೈಮ್ ಕೊಡಬೇಕಷ್ಟೇ. ಥಿಯೇಟರ್ಸ್ ಮೌತ್ ಪಬ್ಲಿಸಿಟಿ ಆ್ಯಂಡ್ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತಮ್ಮ, ಇಲ್ಲಿ ಕೂತಿದ್ದಾರೆ ದಿಗ್ಗಜರು ಬಂದಿದ್ದಾರೆ. ಸೊ ಇವ್ರ ಮೂಲಕ ಖಂಡಿತವಾಗ್ಲೂ ಒಂದಷ್ಟು ಜನಕ್ಕೆ ಈ ಕಥೆನ ತಗೊಂಡು ಹೋಗಿ ಟ್ರೈ ಮಾಡ್ತೀವಿ. ಇಲ್ಲ ಉತ್ತರ ಬಂದಿಲ್ಲ, ಉತ್ತರ ಬಂದ್ರೆ ನಾನು ಮುಂದೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ. ನೀವು ಯಾರಾದ್ರೂ ಮಾತಾಡ್ಬೇಕು ನನಗೆ. ನೀವೆಲ್ಲ ತಡವಾಗಿ ಬಂದ್ರಿ ಅನ್ಸುತ್ತೆ. ಓಕೆ, ಮೇಡಮ್ ಇದ್ರು, ಇವರು ಇದ್ರು ಅನ್ಸುತ್ತೆ. ಅಲ್ಲ ಸರ್, ಶುರುವಿಂದ ಇದ್ರಿ. ಇವರು ಸೂಪರ್ ಅಂದ್ಬಿಟ್ರು. ಮಾತಾಡಿದ್ರೆ ಸಿಗಾಕೊಂಡ್ಬಿಡ್ತೀನಿ, ಬೇಡ ಸುಮ್ಮನೆ ಹಿಂಗೆ ಬೇಡ ಅಂತ. ಓಕೆ, ಸೊ ನನ್ನ ಹೆಸರು ಆಕಾಶ್ ಆದಿತ್ಯ. ಹಲವಾರು ಸೀರಿಯಲ್ಗಳಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಐ ಆಮ್ ಆಲ್ಸೋ ಡಬ್ಬಿಂಗ್ ಆರ್ಟಿಸ್ಟ್. ಸೊ ಅದ್ರ ಜೊತೆಲಿ ಕತೆ ಬರಿತೀನಿ, ಸಿನಿಮಾಗಳಿಗೆ ಕತೆಗಳು ಬರಿತೀನಿ, ಲಿರಿಕ್ಸ್ ಬರಿತೀನಿ, ಸಾಂಗ್ ಬರಿತೀನಿ. ಮೇ ಬಿ ನೀವು ನನ್ನ ಹೆಸರು ಒಂದಷ್ಟು ಕಡೆ ಕಾಣಿಸಿರೋದು ನೋಡಿರ್ತೀರಾ. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಹೌದು ಖಂಡಿತವಾಗ್ಲೂ ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಶುರು ಮಾಡಿದ್ವಿ ನಾನು ಇವರು ಮಾತಾಡಿ. ಸೊ ನನಗೆ ಆಲ್ರೆಡಿ ಯಾರು ಆರ್ಟಿಸ್ಟ್, ಯಾರು ಆ್ಯಕ್ಟ್ ಮಾಡಬೇಕು ಅಂತ ನಾವು ಆಡಿಷನ್ ಮಾಡಿಲ್ಲ, ಸೆಲೆಕ್ಷನ್ ಮಾಡಲಿಲ್ಲ. ಎಲ್ಲರೂ ನನ್ನ ಜೊತೆ ಹಿಂದೆ ಆಲ್ರೆಡಿ ಕೆಲಸ ಮಾಡಿರುವಂಥವ್ರೆ. ಅವರನ್ನ ಮಾತ್ರ ಡೈರೆಕ್ಟಾಗಿ ಮಾತಾಡಿಸಿ ಹೀಗಿದೆ ಕತೆ ಅಂತ ಹೇಳಿ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡಿ, ಸರ್ ಇಷ್ಟು ಅಷ್ಟು ಏನೋ ಒಂದು ಮಾಡೋಣ ಅಂತೆಲ್ಲ ಹೇಳಿ, ಆಮೇಲೆ ಮೇಡಮ್ನ ಕನ್ವಿನ್ಸ್ ಮಾಡಿ, ನೋಡಿ ಇದು ನಮ್ಮ ಟೀಮು, ಇವ್ರನ್ನ ಇಟ್ಕೊಂಡು ಮಾಡ್ತೀವಿ, ಇವ್ರನ್ನ ಇಟ್ಕೊಂಡು ಮಾಡೋಣ ಅಂತೆಲ್ಲ ಮಾತಾಡಿ. ನಾನು ಶರಣ್ಯ ಆಲ್ರೆಡಿ ಒಂದು ಸೀರಿಯಲ್ ಮಾಡಿದ್ವಿ, ಮಮತೆಯ ಕರೆಯೋಲೆ ಅಂತ. ಸೊ ನನಗೆ ಅವ್ರ ಅಭಿನಯದ ಬಗ್ಗೆ ಒಂದು ಕ್ಲಾರಿಟಿ ಇತ್ತು, ಸೊ ಶಿ ಕ್ಯಾನ್ ಪುಲ್ ಇಟ್ ಆಫ್ ಅಂತ. ಆಮೇಲೆ ಐ ವಾಂಟೆಡ್ ಸಂಬಡಿ ಹೂ ಕ್ಯಾನ್ ಡೂ ದಿಸ್ ವೆರಿ ವೆಲ್. ಸೊ ನಮ್ಮ ಡಿಸ್ಕಷನ್ ಆದಾಗ ನಾನು ಮೇಡಮ್ ಡೈರೆಕ್ಟರ್ ಜೊತೆ ಮಾತಾಡ್ಬಿಟ್ಟಿದೆ, ಇಲ್ಲ ಮ್ಯಾಮ್ ನನಗನ್ಸುತ್ತೆ ನಾನು ಅವ್ರ ಜೊತೆ ನಟನೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಶಿ ಕ್ಯಾನ್ ಪುಲ್ ದಿಸ್ ಅಪ್. ಆಮೇಲೆ ನಾತಿಚರಾಮೇಲಿ ನೀವು ಅವ್ರಲ್ಲಿ ಕೆಲವರು ಸಿನಿಮಾ ನೋಡಿದ್ರೆ ನಾತಿಚರಾಮೇಲಿ ನೀವು ಅವ್ರ ಪರ್ಫಾರ್ಮೆನ್ಸ್ನ ಖಂಡಿತ ನೋಡಿರ್ತೀರ. ಸೊ ಆಗ ನನ್ಗನ್ಸಿದ್ದು, ಇಲ್ಲ ಈ ಸ್ಕ್ರಿಪ್ಟ್ನ ನಾನು ಇನ್ಫ್ಯಾಕ್ಟ್ ನನಗೆ ಪ್ರೊಡ್ಯೂಸರ್ ಇಲ್ಲ, ಸ್ಕ್ರಿಪ್ಟ್ ಆಗಿಲ್ಲ, ಬಾಂಡ್ ಸ್ಕ್ರಿಪ್ಟ್ ಇಲ್ಲ, ಕತೆ ಬರೋದಿಲ್ಲ. ಅವತ್ತೇ ಅವ್ರಿಗೆ ನಾನು ಜಸ್ಟ್ ಹೇಳಿದ್ದೆ, ಇದೊಂದು ಕತೆ ಮಾಡೋಣ, ನೀವೇ ಹೀರೋಯಿನು, ಈ ಸಿನಿಮಾ ಹೆಂಗಾದ್ರೂ ಮಾಡೋಣ, ಗೊತ್ತಿಲ್ಲ ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಏನೋ ಮಾಡೋಣ ಅಂತ. ದೇವ್ರ ದಯೆ ಎಲ್ಲ ಕರೆಕ್ಟಾಗಿ ಕೂಡ ಬಂತು. ಇವ್ರ ಸರ್ ಇಂಡಸ್ಟ್ರಿಲಿ ಆಲ್ರೆಡಿ 20-25 ವರ್ಷದಿಂದ ಇದ್ದಾರೆ, ಆದರೂ ಅವ್ರು ಸಿನಿಮಾ ಕಡೆ ತಲೆ ಹಾಕಿರ್ಲಿಲ್ಲ. ನಾನು ಹೋಗಿ ಏನೋ ಕತೆ ಹೇಳಿ, ಸರ್ ಇಲ್ಲ ಸರ್ ಇದನ್ನೇನೋ ಮಾಡೋಣ, ಸಿನಿಮಾ ಮಾಡೋಣ ಅಂತ ಮಾತಾಡಿ ಕೊನೆಗೆ ಸಿನಿಮಾವರೆಗೂ ಬಂತು. ಅದಾದಮೇಲೆ ನಾನು ಕಾರ್ತಿಕ್ ಕೂಡ, ನಾನು ಕಾರ್ತಿಕ್ ಶರಣ್ ಎಲ್ಲ ಒಂದೇ ಸೀರಿಯಲ್ ಆಕ್ಟ್ ಮಾಡಿದ್ವಿ. ಸೊ ಈಸ್ ನಟ ಭಯಂಕರ, ಇವ್ರನ್ನ ಹೆಂಗಾರ ಮಾಡಿ ಹಿಡ್ದಾಕಿ ಸಿನಿಮಾ ಅದು ಇದು ಅಂತಿದ್ರು. ಅಲ್ಲೂ ಕರ್ಕೊಂಬಂದು ಪ್ರಭುದೇವ ಜೊತೆ ಆ್ಯಕ್ಟ್ ಮಾಡಿದಾರೆ ಅವರು. ನಾವು ಸರ್ ನಮ್ಮ ಸಿನಿಮಾ ಚಿಕ್ಕದು ಮಾಡಿ ಒಂದೊಂದು ಸಣ್ಣ ರೋಲು ಅಂತ ಹೇಳಿ ಅವರನ್ನು ಕರ್ಕೊಂಡ್ಬಂದು ಕನ್ವಿನ್ಸ್ ಮಾಡಿ. ಹಾಗೆ ಮಾನ್ಸಾ ಜೋಶಿ ಬಗ್ಗೆ ಮಾತಾಡಬೇಕು. ನಾನು ಮಾನ್ಸಾ ಎವಿಡೆನ್ಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಕೊನೆ ಲಾಸ್ಟ್ ವರ್ಷ. ಸೊ ಆ ಸಿನಿಮಾದ ಅಲ್ಲಿ ಪರಿಚಯ ಆದಾಗಿಂದ ನಾನು ಅವ್ರಿಗೂ ಹೇಳಿದೆ, ನಮ್ಗೆ ಈ ಥರ ಒಂದು ಸಣ್ಣ ರೋಲ್ ಬರುತ್ತೆ, ಒಂದು ಡಾಕ್ಟರ್ ರೋಲು ಮಾಡ್ಬೋದು ಅಂತ ಕೇಳ್ಕೊಂಡಾಗ ಅವ್ರು ಆಲ್ರೆಡಿ ಅದರಲ್ಲಿ ಹೀರೋಯಿನ್ನು, ಪರವಾಗಿಲ್ಲ ಕತೆ ನನಗೇನು ರೋಲ್ ಚೆನ್ನಾಗಿದ್ರೆ ಸಾಕು, ನಾನು ಬಂದು ಮಾಡ್ತೀನಿ ಅಂದರು.
ಸೊ ನಾನು ಮೊನ್ನೆ ಬೊಂಬಾಟ್ ಭೋಜನದಲ್ಲಿ ಹೋದಾಗಲೂ ಹೇಳಿದೆ, ಶರಣ್ಯಾಗೆ ಸ್ಕೋಪ್ ಇದು ಸಿನಿಮಾ. ಕತೆ, ಹೀರೋ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಾನು ಯಾವಾಗಲೂ ತುಂಬ ಅವ್ರು ಫೋನ್ ಮಾಡಿದಾಗೆಲ್ಲ ಹೇಳಿದ್ದೀನಿ, ಸಿನಿಮಾದಲ್ಲಿ ಯಾರಾದರೂ ಒಬ್ರು ಕಾಣಿಸ್ತಾರೆ ಅಂದರೆ ಅದು ಶರಣ್ಯ ಮಾತ್ರ. ಇಡೀ ಸಿನಿಮಾ ಕಾಣ್ತೀರಾ, ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರಾ ಈ ಸಿನಿಮಾ ಆದಮೇಲೆ ಅಂತ ಪ್ರತಿ ಸತಿ ಹೇಳಿದ್ದೀನಿ. ಸೊ ಹೊಯ್ಸಳ ಅವರು ನಮ್ಮ ಸ್ಕ್ರೀನ್ ಪ್ಲೇಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದು ಬುಕ್ ಆಗಿದ್ರಿಂದ ಸೊ ಆಲ್ರೆಡಿ ಒಂದು ಸೆಟ್ ಆಫ್ ಸ್ಕ್ರೀನ್ ಪ್ಲೇ ರೆಡಿ ಇತ್ತು, ಡೈಲಾಗ್ ವರ್ಷನ್ ಇತ್ತು. ಬಟ್ ಇವತ್ತಿನ ಇದಕ್ಕೆ ನಾವು ಅದನ್ನು ಮತ್ತೆ ಎಲ್ಲ ಬದಲಾವಣೆ ಮಾಡಿ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ಬಂದು ಒಂದಷ್ಟು ಟ್ವೀಕ್ ಆ್ಯಂಡ್ ಟ್ವಿಸ್ಟ್ನ ಇಟ್ಟು, ನೀವು ಹೇಳಿದಾಗೆ ಪ್ರತಿ ಹಂತದಲ್ಲೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಯಾವಾಗ ಆಡಿಯನ್ಗೆ ಅದು ಪ್ರೊವೋಕ್ ಮಾಡುತ್ತೆ ಅಂದರೆ, ನಾವು ಒಂದು ಸಿನಿಮಾ ನೋಡಿದ ತಕ್ಷಣ ಈ ಕತೆ ಗೊತ್ತು ನನಗೆ, ಇಲ್ಲಿಂದ ಏನಾಗುತ್ತೆ ಅಂತ ಒಂದು ಜಡ್ಜ್ಮೆಂಟಲ್ ಮೂಮೆಂಟಿಗೆ ಬಂದ್ಬಿಡ್ತೀವಿ. ಅದಾಗಿಲ್ಲ ಅಂದಾಗಲೇ ಅದು ಒಂದು ಸ್ವಲ್ಪ ಒಂಚೂರು ಕಿಕ್ ಕೊಡೋದು ಸಿನಿಮಾ. ಸೊ ಅದನ್ನು ಮಾಡುವಂಥ ಪ್ರಯತ್ನ ಖಂಡಿತ ಮಾಡಿದ್ವಿ ಅಂತ ಭಾವಿಸ್ತೀನಿ. ಸೊ ಇದು ಜನರಿಗೆ ತಲುಪಬೇಕು, ತುಂಬ ಜನ ಈ ಸಿನಿಮಾ ನೋಡಬೇಕು, ಇದರಿಂದ ಕಲಿಯೋದಿದೆ. ನಮ್ಮ ನಾಗರಾಜ್ ಸರ್ ಬಂದಿದ್ದಾರೆ, DTS ಅವ್ರು ಮೋಸ್ಟ್ಲಿ ಹೊರಗಡೆ ಇದ್ದಾರೆ ಅನ್ಸುತ್ತೆ. ಅವರು ಸಿನಿಮಾ ನೋಡಿ ಕೆಲಸ ಮಾಡೋದು ನಿಲ್ಸ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ, ಸರ್ ನಾನು ಹೋಗಲ್ಲ ಸರ್, ನಾನು ಊರಿಗೆ ಅವಾಗ ಹೋಗ್ತಿರಲ್ಲ, ಇನ್ಮೇಲೆ ನಾನಿಲ್ಲ ಸರ್, ನಾನು ನನ್ನ ಫ್ಯಾಮಿಲಿ ಸ್ವಲ್ಪ ಟೈಮ್ ಕೊಡೋಕೆ ಶುರು ಮಾಡ್ತೀನಿ ಅಂದಿದ್ರು. ವಾಪಸ್ ಹೋದ್ರೆ ಈಗ ಇಲ್ಲ. ಸೊ ಈಗ ಆಲ್ರೆಡಿ ಊರಿಗೆ ಹೋದ್ರೆ ನೋಡಿ ಟೈಮ್ ಆಯಿತು. ಅವತ್ತು ಪ್ರೊಫೆಷನಲಿ ಶಿಫ್ಟ್ ಆದ್ರು. ಓಕೆ, ಕರೆಕ್ಟ್. ಸೊ ಹೀಗಿದೆ ಸಿನಿಮಾ. ಅಗೇನ್ ನಮ್ಮ ಕೂಸು ನಮಗೆ ಯಾವಾಗಲೂ ಮುದ್ದಾಗೆ ಇರುತ್ತೆ. ಸೊ ನಮಗೆ ನಮ್ಮ ಸಿನಿಮಾ ಚೆನ್ನಾಗಿ ಅಂತಾನೆ ಅನಿಸ್ತಾ ಇದೆ. ಗೊತ್ತಿಲ್ಲ ಇನ್ನು ಆಡಿಯನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನೀವೆಲ್ಲ ಇದನ್ನು ಯಾವ ರೀತಿ ಆಡಿಯನ್ಸಿಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ನಿಂತಿದೆ. ಚಿಕ್ಕ ತಂಡ, ಚಿಕ್ಕ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಫೈಟ್ ಇಲ್ಲ, ಡಾನ್ಸ್ ಇಲ್ಲ, ಕಾರ್ ಆರಲ್ಲ, ಬಸ್ ಎಗರಲ್ಲ. ಸೊ ಏನೋ ಭಾವನೆಗಳನ್ನ ಇಟ್ಕೊಂಡು ಒಂದು ಸಿನಿಮಾನ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಕೃತಜ್ಞತೆ ಡೈರೆಕ್ಟರ್ ಮೇಡಮ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಸಲ್ಲಲೇಬೇಕು. ಯಾಕಂದರೆ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಾನೆ ಇರಲಿಲ್ಲ. ಕತೆಗಳು ದಿನಕ್ಕೆ 40 ಕೂರುತ್ತೆ, 40 ಜನ ಎಲ್ಲರೂ ಕತೆ ಬರೀತಾನೆ ಇರ್ತಾರೆ. ಸಿನಿಮಾ ಆಗಬೇಕು ಅಂದರೆ ಸರ್ ಥರ ಯಾರಾದರೂ ಮುಂದೆ ಬರಬೇಕು, ಮ್ಯಾಮ್ ಥರ ಯಾರಾದರೂ ಡೈರೆಕ್ಟ್ ಮಾಡ್ತೀನಿ ಅಂತ ಮುಂದೆ ಬಂದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ಡಿಟೆಕ್ಟಿವ್ ಅವರು ಇದ್ದಾರೆ, ಇನ್ನು ಹೀರೋಯಿನ್ ಇದ್ದಾರೆ. ಹೀರೋಯಿನ್ ಮಾತಾಡ್ಸ್ಬಿಟ್ಟು ಇನ್ನು ಮಿಗ್ದವ್ರನ್ನ ಮಾತಾಡ್ಸಲ್ಲ. ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಕತೆ ಹಿಂಗೋ ಹೋಗುತ್ತೆ, ಲಾಸ್ಟಿಗೆ ಅಂದ್ರೆ ಕೆಲವೊಬ್ರಿಗೆ ಬುಕ್ ಓದಿರೋರಿಗೆ ಹಿಂಗೆ ಇರಬಹುದು ಅಂದಾಜಿತ್ತು. ಬಟ್ ಈ ಕತೆ ಎಲ್ರಿಗೂ ರೀಚ್ ಆಗಬೇಕು, ಒಂದಷ್ಟು ಸಂದೇಶಗಳಿದೆ. ಕೂರ್ಸೋದು ಹೇಗೆ ಮ್ಯಾಮ್, ಅವ್ರನ್ನ ಜನಕ್ಕೆ ಹೇಳೋದು ಹೇಗೆ, ಎಂಡಿಗೆ ನಮ್ಮನ್ನ ಹೇಗೆ ಕಟ್ಟಾಕ್ಬಿಡುತ್ತೆ ಅನ್ನೋದು ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಕೂರ್ಸೋದು ಇಂಪಾರ್ಟೆಂಟ್. ಅಂದ್ರೆ ಕಥೆನ ಕ್ಲೈಮ್ಯಾಕ್ಸ್ ವರ್ಗು ಜನ ಕೂರ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಥೆ ಇಟ್ಸೆಲ್ಫ್ ಹಾಗೆ ತಗೊಂಡೋಗುತ್ತೆ. ಈಗ ನೀವೇ ನೋಡಿದಾಗೆ ಎಲ್ಲರೂ ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲೂ ಡ್ರ್ಯಾಗಿಂಗ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಎವ್ರಿ ಸೀನ್ ಒಂದು ಸಸ್ಪೆನ್ಸ್ ಅಲ್ಲೇ ಇಟ್ಕೊಂಡು ಹೋಗಿದ್ದೀವಿ. ಸೊ ಹಾಗಾಗಿ ಎದ್ದೋಗೋ ಪರಿಸ್ಥಿತಿನೇ ಬರಲ್ಲ. ಕೆಲವೊಂದ್ಸಲಿ ನಮಗೆ ಖುಷಿ ಅನ್ಸಿದ್ದೇನೆ ಅಂತಂದ್ರೆ ನಾವೇನೋ ಅಂದಾಜು ಮಾಡ್ತಾ ಇರ್ತೀವಿ ಕತೆ ನೋಡಿದ್ರೆ. ಕೆಲವೊಂದು ಸೀರಿಯಲ್ ಆಗಿ ಸಿನಿಮಾ ನೋಡಿದಾಗ ಇದೇ ನಡೆಯುತ್ತೆ ಮುಂದೆ. ಹೌದು, ಇಟ್ ವೆರಿ ಅನ್ಪ್ರಿಡಿಕ್ಟಬಲ್. ಪ್ರತಿಯೊಂದು ಸೀನಲ್ಲಿ ನಾವು ಈ ಥರ ಆಗುತ್ತೆ ಅನ್ಕೊಂಡಾಗ ಅದು ಆಗಿರಲ್ಲ. ನಾವು ಈ ಥರ ಕ್ಲೈಮ್ಯಾಕ್ಸ್ ಇರ್ಬೋದು ಅನ್ಕೊಂಡ್ವಿ, ಬಟ್ ಆಗಿರಲ್ಲ. ದಟ್ ಇಟ್ ಸೆಲ್ಫ್ ವಿಲ್ ಮೇಕ್ ದ ಪೀಪಲ್ ಟು ಸಿಟ್. ಐ ಆಮ್ ಶೂರ್ ಆಫ್ ಇಟ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ನನ್ನ ಹೆಸರು ಶರಣ್ಯ ಅಂತ. ನಾತಿ ಚರಾಮಿ ಅಂತ ಒಂದು ಮೂವಿ ಬಂದಿತ್ತು, ಅದನ್ನ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ, ಮನ್ಸೂರ್ ಅವರು ಡೈರೆಕ್ಷನ್ನಲ್ಲಿ. ಅದು ಒಂಥರ ಕತೆ ಇತ್ತು, ಇದು ಒಂಥರ ಕತೆ. ಅಂದರೆ ನನಗೆ ಯಾವಾಗ್ಲೂ ನನಗೇನು ಖುಷಿ ಅಂದರೆ, ಪ್ರತಿ ಸತಿ ನಾನು ಮಾಡುವಾಗ್ಲೂ ಪ್ರತಿಯೊಂದು ಮೂವಿ ಕೂಡ ನನಗೆ ಹೊಸದನ್ನು ಕಲಿಸುತ್ತೆ. ಅಫ್ಕೋರ್ಸ್ ಒಂದು ಆರ್ಟಿಸ್ಟಿಗೆ ಅದು ತುಂಬ ಮುಖ್ಯ. ಎಲ್ಲನೂ ಒಂದೇ ಥರ ಕತೆಗಳು, ಒಂದೇ ಥರ ಪಾತ್ರಗಳು ಇದ್ದರೆ ಅದು ನನಗಂತೂ ಆ ಥರ ಸ್ಯಾಟಿಸ್ಫ್ಯಾಕ್ಷನ್ನು ಅಂತ ಅನಿಸಲ್ಲ. ಸೊ ಹಾಗಾಗಿ ಆಮೇಲೆ ಈ ಥರದ ಸಬ್ಜೆಕ್ಟ್ಗಳು ಸಿಗೋದು ಕೂಡ ತುಂಬ ಇವತ್ತಿನ ಮಟ್ಟಕ್ಕೆ. ಯಾಕಂದರೆ ಎಲ್ಲ ಬರೀ ಹೀರೋಯಿಸಮ್ ತೋರಿಸುವಂಥ ಸಿನಿಮಾಗಳನ್ನೇ ಇವತ್ತು ನಾವು ನೋಡ್ತಾ ಇರೋದು. ಏನೋ ಹೀರೋಯಿನ್ ಅಂದ ತಕ್ಷಣ ಸ್ವಲ್ಪ ಗ್ಲಾಮರ್ ಆಗಿ ಒಂದೆರಡು ಡಾನ್ಸು, ಒಂದೆರಡು ಏನೋ ಆ ಥರದ ಡೈಲಾಗ್ಗಳು, ಆಮೇಲೆ ಚುಡಾಯಿಸೋದು, ಲವ್ ಸ್ಟೋರಿ, ಈ ಥರದ್ದೇ ಇರುತ್ತೆ. ಆದರೆ ಇದ್ರ ಮಧ್ಯ ನಾವೆಲ್ಲೋ ಕಳೆದೋಗ್ತಿದ್ದೀವಿ. ಯಾಕಂದರೆ ಈ ಥರದ್ದು ಕಥೆಗಳು ತುಂಬ ಆವಾಗ ಬರ್ತಾ ಇತ್ತು. ನನಗೆ ಗೊತ್ತಿಲ್ಲ, ಇವಾಗ ನಾನು ನೋಡ್ದಂಗೆ ಇವಾಗ ಸ್ವಲ್ಪ ರೇರ್ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ನಂಬಿಕೆ ಏನಂತಂದರೆ, ವಿಜುವಲ್ ಮೀಡಿಯಾದಷ್ಟು ಎಫೆಕ್ಟಿವ್ ಒಂದು ಪರಿಣಾಮಕಾರಿಯಾದಂಥ ಮಾಧ್ಯಮ ಇನ್ನೊಂದಿಲ್ಲ.
ಅದಕ್ಕೋಸ್ಕರ ನಾವು ಮೂವಿ ಮಾಡೋದು ಎಷ್ಟು ಮುಖ್ಯನೋ ಅದರಲ್ಲಿ ನಾವು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಎಂಥ ಮೆಸೇಜನ್ನು ನಾವು ಸಮಾಜಕ್ಕೆ ತಲುಪಿಸ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನಮಗೆ ಏನೋ ನಾವು ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತೀವಿ, ಅವರು ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ ಅಥವಾ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡ್ಕೋತಾರೆ ಅನ್ನೋದಲ್ಲ. ಆದರೆ ಎಲ್ರಿಗೂ ಇಲ್ಲಿ ಸಮವಾದ ಏನೋ ಜವಾಬ್ದಾರಿ ಇರಬೇಕು. ನಾವು ಏನನ್ನ ತೋರ್ಸಕ್ಕೆ ಹೊರಟಿದ್ದೀವಿ, ಯಾಕಂದರೆ ಮಕ್ಕಳು ನೋಡ್ತಾ ಇರ್ತಾರೆ, ದೊಡ್ಡವರು ನೋಡ್ತಾ ಇರ್ತಾರೆ. ಸ್ವಲ್ಪ ಜೀವನದ ಮೌಲ್ಯಗಳನ್ನು ವಿಜುವಲ್ ಮೀಡಿಯಾ ಸ್ವಲ್ಪ ಎಫೆಕ್ಟಿವ್ ಆಗಿರೋದ್ರಿಂದ ಒಂದಷ್ಟು ಮೆಸೇಜ್ಗಳಿಂದ ಕೊಡೋದ್ರಿಂದ ನಮ್ಮಿಂದ ಎಲ್ಲೋ ಒಂದು ಕಡೆ ಬದಲಾವಣೆ. ಸರ್ ಹೇಳಿದಾಗೆ ನಾನು ಊರಿಗೆ ಹೋಗಬೇಕು, ಇದು ಬಂತಲ್ವಾ, ಇಷ್ಟೇ ನಮ್ಮ ಗೆಲುವು ಅಂತ ನನಗನ್ನಿಸುತ್ತೆ. ಸೊ ತುಂಬ ಥ್ಯಾಂಕ್ ಯು. ನನ್ನನ್ನು ಇಂಥ ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ಗೆ ನನ್ನಲ್ಲಿ ನಂಬಿಕೆ ಇಟ್ಟು ಈಕೆ ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆಮೇಲೆ ಈ ಥರ ಅದನ್ನೇ ಹೇಳೋಕೆ ಹೊರಟಿದೆ, ಚಿಕ್ಕ ಕಥೆಗಳನ್ನು ಇಟ್ಕೊಂಡಾಗ ಈಗ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ನಾವು ಟೀಮ್ ಆಗಿ ಹೋದಾಗ ಸರ್ಗೆ ನಾವು ಯಾರು ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಆದರೂ ಕೂಡ ಒಂದು ಧೈರ್ಯ ಮಾಡಿ ಇಲ್ಲ ಮಾಡೋಣ. ಅವ್ರಿಗೂ ಗೊತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದುಡ್ಡು ಅಫ್ಕೋರ್ಸ್ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೆ ವಾಪಸ್ ಏನು ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಅದನ್ನು ಹೇಳೋಕ್ಕಾಗಲ್ಲ, ಇಲ್ಲ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಆದರೆ ಇದರಿಂದ ನಮ್ಮಿಂದ ಏನೋ ಒಂದು ಪ್ರಯತ್ನ ಆಗಲಿ, ಎಲ್ಲೋ ಒಂದು ಕಡೆ ಬದಲಾವಣೆ ಆಗಲಿ, ಸಮಾಜಮುಖಿಯಾದಂಥ ಕೆಲಸಗಳು ಈ ರೀತಿನೂ ಮಾಡಬಹುದು ಅಂತ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಮೇಡಮ್ ಅಂತೂ ಎಷ್ಟು ಕೂಲ್ ಅಂದರೆ ಕೂಲ್ ಡೈರೆಕ್ಟರ್. ನಾನು ನೋಡಿದಂಥ ಕೂಲ್ ಡೈರೆಕ್ಟರ್ ಅವರು. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಅವ್ರು ಮಾತೇ ಆಡಲ್ಲ. ಸೊ ಇಂಥವ್ರು ಒಂದು ಟೀಮ್ ಜೊತೆಗೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಹಿರಿಯ ನಟರ ಜೊತೆಗೆ ನಾನು ಸ್ಕ್ರೀನ್ ಶೇರ್ನ ಮಾಡಿದ್ದಂತೂ ತುಂಬ ಖುಷಿ ಆಗ್ತಿದೆ. ಐ ಆಮ್ ಮಿಸ್ಸಿಂಗ್ ಮೈ ಪಾಪು. ಅವನದೊಂದು ನಿಮ್ಗೆ ಹೇಳ್ಬಿಡ್ತೀನಿ ಒಂದು ಸನ್ನಿವೇಶ. ಆವಾಗಲೇ ನಾನು ಹೇಳಿದೆ ಅವರಿಗೆ, ಒಂದ್ಸತಿ ನಾವು ಇದೇ ಡಿಸ್ಕಷನ್ಗೋಸ್ಕರ ಎಲ್ಲ ಕರ್ಕೊಂಡು ಬಂದಿದ್ರು ಅವರಮ್ಮ. ಅದಕ್ಕೆ ನಾವು ಹೇಳ್ಕೊಡ್ತಾ ಇದ್ದೀವಿ, ನಾನಮ್ಮ ಅವರಪ್ಪ ಅಂತ ಹೇಳು ಅಂದರೆ ಅದು ಕೇಳಲಿಲ್ಲ. ಅದಕ್ಕೆ ಯಾಕಂದ್ರೆ ಅವ್ರ ಅಮ್ಮ ಅಪ್ಪ ಬೇರೆ, ನಮಗೆ ಅದೇ ಬೇಕಾಗಿತ್ತು ಅದನ್ನು ಕೇಳಿಸೋಕೆ. ಏನು ಮಾಡೋದು ಅಂತ ಒಂದ್ಸತಿ ಸೆಟ್ಟಿಗೆ ಬಂದಾಗ ಏನು ಮಾಡೋದು ಏನೋ ಒಂದು ಮಾಡೋಣ ಬಿಡಿ ಅಂತ ಆದಿತ್ಯ ಅವ್ರು ಹೇಳಿದರು. ಊಟಕ್ಕೆ ಕೂತ್ಕೊಂಡಾಗ ನಾನು ಸುಮ್ಮನೆ ಅವನಿಗೆ ಹೇಳಿದೆ, ನಾನು ನಿನ್ನ ಫ್ರೆಂಡ್ಸ್ ಅಲ್ವೇನೋ ಅಂತ ಅಂದೆ. ಇವತ್ತಿಂದ ನಾನು ನೀನು ಫ್ರೆಂಡ್ಸು ಅಂತ. ಆಮೇಲೆ ನಿನ್ನ ಸ್ವೀಟ್ ನೇಮ್ ಏನು ಮತ್ತೆ ಹೇಳಬೇಕಲ್ವ, ನೀನು ಇಂಟ್ರೊಡ್ಯೂಸ್ ಮಾಡಬೇಕಲ್ವ ನೀನು ಅಂತ ಹೇಳಿಬಿಟ್ಟು ಹೇಳಿದಾಗ ಅವ್ನು ಹೇಳ್ದ. ಆಮೇಲೆ ಮತ್ತೆ ನನ್ನ ಕೇಳಲ್ವಾ, ನಾನು ನಿನ್ನ ಫ್ರೆಂಡ್ ಅಲ್ವಾ, ಮತ್ತೆ ಒಪ್ಕೊಂಡಿದ್ದೆ ತಾನೆ ನನ್ನ ಫ್ರೆಂಡು ಅಂತ. ಆಮೇಲೆ ಅವ್ನು ಕೇಳ್ದ, ಹೌದು ನಿಮ್ಮ ಹೆಸರೇನು ಅಂದ. ನಾನು ಅಮ್ಮ ಅಂತಂದೆ. ನನ್ನ ಹೆಸರೇ ಅಮ್ಮ ಅಂತ ಅಂದೆ. ಆಮೇಲೆ ಇವ್ರನ್ನ ತೋರಿಸ್ಬಿಟ್ಟು ಇವ್ರನ್ನೂ ಫ್ರೆಂಡ್ಶಿಪ್ ನಮ್ಮ ಫ್ರೆಂಡ್ಶಿಪ್ ಇವ್ರನ್ನೂ ಸೇರಿಸ್ಕೊಡೋಣ, ಇವ್ರ ಹೆಸರು ಅಪ್ಪ ಅಂತ. ಸೊ ಈ ಥರ ಆ ಮಗು ಸಖತ್ತಾಗಿ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್. ಯಾಕಂದರೆ ಮಗು ಮುಂದೆ ಇದ್ದರೆ ನನಗೂ ಕೂಡ ಸ್ವಲ್ಪ ಎಮೋಷನ್ನ, ಬಿಕಾಸ್ ಐ ಆಮ್ ನಾಟ್ ಅ ಮದರ್. ಅದು ಬರಬೇಕಂದ್ರೆ ಒಂದು ಸ್ವಲ್ಪ ಮಗುದೂ ಒಂಚೂರು ಅಟ್ಯಾಚ್ಮೆಂಟ್ ಇರಬೇಕಲ್ವ. ಸೊ ಅದು ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದೆ. ಅದಕ್ಕೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ಇವ್ರ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅವ್ರಾಗಲೇ ಎಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದವರು ಇಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ. ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ಕಾರ್ತಿಕ್ ಸರ್ದು ನಮ್ಮದು ಅದೇ ನಮ್ಮದೆಲ್ಲ ಒಂದು ಸೀರಿಯಲ್ ಬಾಂಡಿಂಗ್ ಇತ್ತು. ಸೊ ಹಾಗಾಗಿ ಇಲ್ಲಿ ನನಗೆ ತುಂಬ ಇದು ಅನುಕೂಲ ಆಯಿತು. ಸೊ ಮಾತಾಡ್ತಾರೆ ಅಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ನಾನು ಶೈಲಜಾ ಜೋಶಿ. ಈ ಒಂದು ಸೈಕಾಲಜಿಕಲ್ ಇದಿರುವಂಥ ಸಬ್ಜೆಕ್ಟ್ ಇರುವಂಥ ಸಿನಿಮಾಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೇ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪ್ರೊಡ್ಯೂಸರ್ಗೆ. ಮತ್ತು ಶರಣ್ಯ ಹೇಳ್ದಂಗೆ ನಮ್ಮ ಡೈರೆಕ್ಟ್ರು ತುಂಬ ಕೂಲ್ ಡೈರೆಕ್ಟ್ರು. ಯಾವತ್ತೂ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೇನೆ ನಾವು 10 ಸಲ ಕೇಳಿದ್ರು ಹೇಳ್ಕೊಡೋರು ತುಂಬ ಚೆನ್ನಾಗಿ. ಹಾಗೆಯೇ ಆಕರ್ಷ್ ಕೂಡ ಅದೇ ಥರನೇ ಕೋಆಪ್ರೇಟ್ ಮಾಡ್ದೆ ಎಲ್ರಿಗೂ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಅಂತೂ ಹೇಳೋ ಹಾಗೇ ಇಲ್ಲ, ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಅವರು ಹೇಳ್ತಿರ್ಲಿಲ್ಲ. ಹೀಗಾಗಿ ಒಂದು ಒಳ್ಳೆ ಮೂವಿ ಬಂದಿದೆ. ಆ್ಯಕ್ಚುಲಿ ಇದು 4 years ಬ್ಯಾಕ್ ಆಗಿದ್ದು ಶೂಟಿಂಗು. ನನಗೇನೆ ಪೂರ್ತಿ ಕತೆ ಬರ್ತೋಗಿತ್ತೇನೋ ಅನಿಸ್ಬಿಡ್ತು. ಇವಾಗ ನೋಡಿದಾಗ ನಾನು ಸುಧಾ ಮ್ಯಾಮ್ ಇಬ್ಬರೂ ಡಿಸ್ಕಸ್ ಮಾಡ್ತಾ ಇದ್ವಿ, ಹಾಗಾಗ್ಬೋದಾ ಹೀಗಾಗ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ ಸದ್ಯಕ್ಕೆ ಕೂತ್ ನೋಡೋಣ, ಆಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ ಅಂತ. ನಿಜವಾಗ್ಲೂ ನನಗೂ ಎಷ್ಟೋ ಅಂಶಗಳು ಮರ್ತೋಗಿತ್ತು. ಯಾಕೆಂದರೆ ಡಬ್ಬಿಂಗ್ ಟೈಮಲ್ಲಿ ನಾನು ಇರಲಿಲ್ಲ, US ಅಲ್ಲಿದೆ. ಸೊ ನನಗೆ ಮಾಡೋಕ್ಕಾಗಲಿಲ್ಲ. ಅದರಿಂದ ಹೇಗೆ ಬಂದಿದೆ ಅನ್ನೋದು ನನಗೂ ತುಂಬಾ ಕುತೂಹಲ ಇತ್ತು.
ಈಗ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇದು ಜನಕ್ಕೆ ರೀಚ್ ಆದರೆ ತುಂಬ ಒಳ್ಳೇದು ಅನ್ನಿಸ್ತಾ ಇದೆ. ಅದರ ಪ್ರಯತ್ನ ಎಲ್ಲ ಆಶ್ರಮ ಮಾಡಿದ್ರೆ ಇಲ್ಲ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲೋ ನನ್ನ ವಾಯ್ಸ್ಗೆ ಸ್ವಲ್ಪ ಹತ್ರನೇ ಬಂದಿದೆ ಅದು. ಅದರಿಂದ ಟೋಟಲ್ ಮೂವಿ ನನಗಂತೂ ತುಂಬ ಖುಷಿ ಕೊಡ್ತು. ಇನ್ನು ಅದನ್ನ ಮೇಲೆ ಎತ್ಕೊಂಡು ಹೋಗೋದು ನಿಮ್ಗಳ ಕೈಲಿದೆ. ಥ್ಯಾಂಕ್ ಯು ಆಲ್. ಹೆಸರು ಮಾನಸ ಜೋಶಿ ಅಂತ. ನಟಿ ಜೊತೆ ನಾನು ಕಥಕ್ ನೃತ್ಯಗಾರ್ತಿ. ನನ್ನದೇ ಕಥಕ್ ಶಾಲೆ ನಡೆಸ್ತೀನಿ. ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಮುಖ್ಯ ಪಾತ್ರವನ್ನು, ಲಾಸ್ಟ್ ಬಸ್ ಆಗಿರ್ಬೋದು, ಕಿರುಗೂರಿನ ಗಯ್ಯಾಳಿಗಳಾಗಿರ್ಬೋದು, ಕೌದಿ, ಹಜ್, ಈ ಥರ ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಕಿರುತೆರೆಯಲ್ಲೂ ಮಹಾದೇವಿ ಅನ್ನೋ ಸೀರಿಯಲಲ್ಲಿ ಮಹಾದೇವಿ ಪಾತ್ರವನ್ನು ಮಾಡ್ತಾ ಇದ್ದೆ. ಎಲ್ಲಿಂದ ಪ್ರಯಾಣ ಶುರುವಾಯಿತು ಅಂತ ಗೊತ್ತಿಲ್ಲ, ಆದರೆ ಪ್ರಯಾಣ ಮುಗಿಯೋಷ್ಟೊತ್ತಿಗೆ ನನಗೀಗ 3 ವರ್ಷದ ಒಂದು ಮಗಳಿದ್ದಾಳೆ. ಸೊ ಈಗ ಇದನ್ನು ನೋಡಿದಾಗೆ ಶೈಲಜಾ ಮ್ಯಾಮ್ ಹೇಳಿದಾಗೆ, ನಾವು ಶುರು ಮಾಡಿದಾಗ ಎಷ್ಟೊಂದು ಅನ್ನಿಸ್ದಲೇ ಇರೋದು ಅಥವಾ ನಮಗೆ ಅದ್ರ ಬಗ್ಗೆ ಗಮನ ಹರಿಸ್ದಲೇ ಇರೋದು, ಈ ಸತಿ ನಾವು ಅದನ್ನು ಇಡೀ ಚಿತ್ರನ ನೋಡಿದಾಗ ಸಾಕಷ್ಟು ಬಾರಿ ಇದು ಇತ್ತಾ, ಈ ಕಥೆ ಅನ್ಕೊಂಡಿದ್ವಾ ಹೀಗೆ ಅಂತ ಅನಿಸಿದ್ದ ಸನ್ನಿವೇಶಗಳು ಜಾಸ್ತಿ ಇತ್ತು. ನಾನು ಆಕಾಶ್ ಪಕ್ಕನೇ ಕೂತ್ ನೋಡ್ತಾ ಇದ್ದೆ ಸಿನಿಮಾನ. ಅವಾಗ ಏನಾಗತ್ತೆ ಹೇಳು ಅಂತ 5 ನಿಮಿಷಕ್ಕೂ ಸಮಾಧಾನ ನೋಡು ಫಿಲಮ್ನ ಅಂತ ಹೇಳ್ದ. ಸೊ ಹಾಗಾಗಿ ನನಗೆ ಬಹಳ ಕಾಂಪ್ಲಿಕೇಟೆಡ್ ಅಂತ ಹೇಳಲ್ಲ, ಆದರೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಬಹಳ ಸರಳವಾಗಿ ಹೇಳಿ ಮುಗಿಸಿದ್ದಾರೆ. ಸೊ ಹಾಗಾಗಿ ಇಡೀ ತಂಡಕ್ಕೆ, ನಾವು ಮಗುನ ಬೆಳೆಸ್ಬೇಕಾದ್ರೆ ಹೇಳ್ತೀವಿ, ಒಂದು ಮಗುನ ಬೆಳೆಸೋಕ್ಕೆ ಇಡೀ ಒಂದು ವಿಲೇಜ್ ಬೇಕು, ವಿ ನೀಡ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ಹೇಳ್ತೀವಿ. ಅದು ಸಿನಿಮಾಗಳಿಗೂ ಅಷ್ಟೇ ಮುಖ್ಯ. ನಮಗೆ ಒಬ್ಬರಿಂದ ಸಿನಿಮಾ ಆಗೋದೇ ಇಲ್ಲ, ಇಡೀ ತಂಡ ಒಟ್ಟಿಗೆ ಬಂದಾಗ ಮಾತ್ರ ಒಂದು ಸಿನಿಮಾ ಆಗೋದು. ಆ್ಯಂಡ್ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಆಗಿದೆ. ಆ್ಯಂಡ್ ನನಗೆ ಇದನ್ನು ನೋಡಿದಾಗ ಇದಾದ್ಮೇಲೆ ಹಿಂಗಾಗತ್ತಾ ಅಥವಾ ಹಿಂಗೆ. ಆ್ಯಂಡ್ ಎಂಡಿಂಗ್ ವಾಸ್ ವೆರಿ ಸರ್ಪ್ರೈಸಿಂಗ್. ಯಾಕೆಂದರೆ ಸರಳವಾಗಿ ಅದನ್ನು ಮುಗಿಸಿದ್ದಾರೆ, ಯಾವ ಆಡಂಬರ ಇಲ್ಲ. ಅಥವಾ ನಾವು ಯಾವ್ದಾದ್ರು ಒಂದು ಕಾಂಪ್ಲಿಕೇಟೆಡ್ ವಿಷಯ ಹೇಳಬೇಕು ಅಂದರೆ ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ರೆ ಜನರಿಗೆ ತಲುಪ್ಬೋದು ಅನ್ನೋದಿರುತ್ತೆ. ಆದರೆ ಐ ಹ್ಯಾವ್ ಸೀನ್ ಆದಿತ್ಯ ಫಾರ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ ನಾನು ಎವಿಡೆನ್ಸಲ್ಲಿ ನಾನು ಫಾರೆನ್ಸಿಕ್ ಆಫೀಸರ್ ಮಾಡಿದಾಗ ಹಿ ಪ್ಲೇಡ್ ದ ಸೆಕೆಂಡ್ ಲೀಡ್. ಸೊ ಹಾಗಾಗಿ ದೋ ವಿ ಡಿಡ್ಂಟ್ ಮೀಟ್ ಆನ್ ಸೆಟ್, ನಾವು ವಿ ಹ್ಯಾಡ್ ಅ ಕನೆಕ್ಷನ್ ಆ್ಯಂಡ್ ವಿ ಕೆಪ್ ಟಾಕಿಂಗ್. ನಾವು ಯಾವ್ದಾದ್ರು ಒಂದು ವಿಷಯ, ಸಿನಿಮಾ ಆಗಿರ್ಬೋದು, ಬದುಕಾಗಿರ್ಬೋದು, ಈ ಥರ ಮಾತಾಡ್ತಾನೆ ಇರ್ತಾ ಇದ್ವಿ. ಹಾಗಾಗಿ ಆ ಬದುಕನ್ನು ತುಂಬ ಸರಳವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನನಗೆ ಈ ಒಂದು ಫಿಲ್ಮಲ್ಲಿ ಒಂದು ಸಣ್ಣ ಪಾತ್ರ, ಯಾವುದೇ ಪಾತ್ರ ಸಣ್ಣದು ದೊಡ್ಡದು ಅಂತ ಇರಲ್ಲ, ಪಾತ್ರಕ್ಕೆ ಯಾವತ್ತು ನಾವದಕ್ಕೆ ಎಷ್ಟು ಜೀವ ತುಂಬ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಹಾಗಾಗಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಈಗ ಈ ಸಿನಿಮಾ ನಿಮ್ಮ ಮುಂದೆ ಇದೆ. ಸೊ ನೀವು ಅದನ್ನು ಹೇಗೆ ಜನರಿಗೆ ತಲುಪಿಸ್ತೀರಾ ಅಥವಾ ನೀವು ಅದನ್ನು ಹೇಗೆ ಜನರಿಗೆ ಹೇಳ್ತೀರಾ ಅನ್ನೋದು ನಿಮ್ಮ ಮೇಲೆ. ದಯವಿಟ್ಟು ಸಿನಿಮಾನ ಪ್ರೋತ್ಸಾಹಿಸಿ. ಈ ನಡುವೆ ಸಾಕಷ್ಟು ಒಂದು ತಿಂಗಳಲ್ಲಿ ಸಾಕಷ್ಟು ಚಿತ್ರಗಳು ರಿಲೀಸ್ ಆಗುತ್ತೆ. ಆದರೆ ಅದನ್ನ ಮೀರಿ ನಾವು ಹೆಂಗೆ ನಿಲ್ಲಬಹುದು ಅನ್ನೋದನ್ನ ಈ ಸಿನಿಮಾನ ನೋಡಿದವ್ರು ಮಾತ್ರ ತಿಳ್ಕೊಳ್ಬಲ್ಲರು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಮಸ್ಕಾರ. ಹೆಸರು ಹೇಮಂತ್ ಹೊಯ್ಸಳ. ಈ ಕತೆ ಶುರು ಮಾಡಿದಾಗ ಅಂದರೆ ನಾನು ಡಬ್ಬಿಂಗ್ ಡೈರೆಕ್ಟರ್ ಆಗಿದ್ದೆ. ಇವತ್ತು ಡಬ್ಬಿಂಗ್ ಡೈರೆಕ್ಟರೇ ಉನ್ನತಿ ಸ್ಟುಡಿಯೋದಲ್ಲಿ. ಆಕರ್ಷ್ ಬಂದು ನನ್ನ ಅಪ್ರೋಚ್ ಮಾಡಿದ್ರು, ಈ ಥರ ಒಂದು ಕತೆ ಇದೆ, ಸನ್ನಿ ಸರ್ ಹತ್ರ ಮಾತಾಡೋಣ ಅಂತ. ಫಸ್ಟ್ ಥಿಂಗ್, ಸಿನಿಮಾ ಅಂದಿದ ತಕ್ಷಣ ನನಗೆ ಫಸ್ಟ್ ಭಯ, ಸಕ್ಸಸ್ ಆಗತ್ತೋ ಇಲ್ವೋ. ಆಮೇಲೆ ನಮ್ಮನ್ನು ನಂಬ್ಕೊಂಡು ಅವ್ರು ದುಡ್ಡು ಹಾಕಿದ್ರೆ ಅದು ವಾಪಸ್ ಬರುತ್ತೋ ಇಲ್ಲೋ. ಆಯಿತು, ಯೋಚನೆ ಮಾಡಿ ಪಿಚಿಂಗ್ ಮಾಡೋಣ ಅಂತ ಹೇಳಿದೆ. ಆವಾಗ ಜಸ್ಟ್ ಕರೋನಾ ಮುಗ್ದಿತ್ತು. ಆಗ ಜಸ್ಟ್ ಕರೋನಾ ಮುಗಿದಾಗ ಜನ ಥಿಯೇಟ್ರಿಗೆ ಬರ್ತಾರ, ಸಿನಿಮಾ ಮಾಡ್ತಾರಾ, ಓಡತ್ತಾ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅದಕ್ಕೆ ನಾನು ಫಸ್ಟು ಥ್ಯಾಂಕ್ಸು ಸುದರ್ಶನ್ ಸರ್ಗೆ, ಜ್ಯೋತಿ ಮೇಡಮ್ಗೆ, ಇಬ್ಬರಿಗೂ ಹೇಳಬೇಕು. ಆ ಧೈರ್ಯ, ಗಂಡದೇ ಧೈರ್ಯ ಅಂತಾರಲ್ಲ, ಅದು ಇರೋದಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು.
ಅದಾದಮೇಲೆ ಸ್ಕ್ರೀನ್ ಪ್ಲೇಲಿ ನಾನು ಆಕರ್ಷು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಿ. ಆಕರ್ಷ್ ಹಿಂಗೆ ಬೇಕು ಅಂತ, ಇಲ್ಲ ನನಗೆ ಹಿಂಗೆ ಬೇಕು. ಪಾಯಿಂಟ್ಸ್ ಒಂದೊಂದು ಪಾಯಿಂಟ್ಸೂ ಇವಾಗೇನು ಸುಧಾ ಮೇಡಮ್ ಹೇಳಿದ್ರು, ಮುಂದೆ ಏನಾಗತ್ತೆ ಅಂತ ಗೊತ್ತಾಗಬಾರ್ದು. ಆ ವಿಷಯಕ್ಕೆ ನಾನು ಆಕರ್ಷು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಿ. ಎಷ್ಟು ಮಟ್ಟಿಗೆ ಅಂದರೆ ನಾನು ಸೆಟ್ಟು ಬರಲ್ಲ, ನೀವು ಪಾಟಿ ನೀವು ಮಾಡ್ಕೊಂಡು ಹೋಗಿ ಅನ್ನೋ ಆ ಲೆವೆಲ್ವರೆಗೂ ಜಗಳ ಆಡಿದ್ದೀವಿ. ಯಾಕೆಂದರೆ ನಮ್ಗೆ ಏನು ಮಾಡ್ತೀವಿ ಅದು ಎಕ್ಸಲೆಂಟ್ ಆಗಿರಬೇಕು ಅನ್ನೋದು ನಮ್ಮ ಒಂದು ಇದು. ಅದು ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಅಂದರೆ ಇದು ಒಂದು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಆದಂಥ ಪ್ರೋಸೆಸ್ ಅಲ್ಲ, 4 ವರ್ಷ ತಗೊಂಡಂಥ ಪ್ರೋಸೆಸ್. ಸೊ ಇದರಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಸುಮಾರು ಜನಕ್ಕೆ ಫಸ್ಟ್ ಟೈಮ್ ಸಿನಿಮಾ, ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ನನಗೆ ಸ್ಕ್ರೀನ್ ಪ್ಲೇ ರೈಟರಿಂದ ಹಿಡಿದು ಎಲ್ಲರಿಗೂ ಫಸ್ಟ್ ಟೈಮ್ ಸಿನಿಮಾ ಇದು. ಒಂದು ದೊಡ್ಡ ಧೈರ್ಯ ಮಾಡಿ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಅದಕ್ಕೆ ನಿಮ್ಮಗಳ ಪ್ರೋತ್ಸಾಹ, ಸಹಾಯ ಎಲ್ಲನೂ ಬೇಕು, ಎಸ್ಪೆಷಲಿ ಮೀಡಿಯಾದವ್ರಿಗೆ. ನಿಮ್ಗಳಿಂದಲೇ ನಾವು ಇನ್ನೊಂದು 5 ಫಿಲಮ್ ಮಾಡೋದಕ್ಕೆ ಧೈರ್ಯ ಸಿಗುತ್ತೆ. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು. ಇನ್ನು ಹೆಚ್ಚಾಗಿ ಮೂವಿ ಬಗ್ಗೆ ಮಾತಾಡಲ್ಲ ಇಲ್ಲಿ. ಇದು ಹೆಂಗ್ ಶುರು ಆಯ್ತು ಅಂತ ಮಾತ್ರ ಹೇಳ್ತೀನಿ. ಆಕರ್ಷ್ ಆದಿತ್ಯ ಅವರು ನಮ್ಮ ಸ್ಟುಡಿಯೋಗೆ ಡಬ್ಬಿಂಗ್ ಆಗಿ ಬರ್ತಿದ್ರು, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಬರ್ತಿದ್ರು. ಸೊ ಅಲ್ಲಿಂದ ಒಂದು ಸಬ್ಜೆಕ್ಟ್ ಇದೆ ಅಂತ ಜಸ್ಟ್ ವಿ ಸ್ಟಾರ್ಟೆಡ್ ಟು ಡಿಸ್ಕಸ್. ಆಮೇಲೆ ಅವರು ಈ ಥರ ಬರ್ದಿದ್ದೀನಿ ಅಂತ ಬುಕ್ ಕೊಟ್ಟರು. ಸೊ ನಾವು ಮನೇಲಿ ಓದಿದ್ವಿ. ಇದೆಲ್ಲ ನಮ್ಗೊಂಥರ ಇನ್ ಕಾಮನ್ ಆಗಿ ಒಂಥರ ಎಲ್ರ ಮನೇಲಿ ಒಂಥರ ಟಚ್ ಆಗುವಂಥ ಸ್ಟೋರಿ ಅಂತ ನಾವು ವಿ ಡಿಸೈಡೆಡ್, ಓಕೆ ಇದನ್ನ ಏನಾದ್ರು ಮಾಡೋಣ, ಒಂದು ಫಿಲಿಮ್ ಥರ ಕನ್ವರ್ಟ್ ಮಾಡೋಣ ಅಂತ ಅಲ್ಲಿಂದ ಶುರುವಾಯಿತು. ಸೊ ಶುರುವಾಗಿದ್ದು ಒಂಥರ ಇದು ಪಿಕ್ಚರ್ ಮಾಡ್ಬೋದು ಬೇಡ, ಯಾವ ಥರ ತೊಗೊಂಡೋಗ್ಬೇಕು ಅಂತ ಅಲ್ಲೇ ಸ್ವಲ್ಪ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಎಲ್ಲ ಮಾಡಿದ್ಮೇಲೆ ಆಬ್ವಿಯಸ್ಲಿ ಫೈನಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಎಲ್ಲಿ ಎಷ್ಟು ಖರ್ಚಲ್ಲಿ ಪಿಕ್ಚರ್ ಮಾಡಬೇಕು ಅದು ನಮ್ಮ ಹತ್ರ ಇದೆಯಲ್ಲ ಅಂತ ಅಲ್ಲಿಂದ ಶುರುವಾಯಿತು. ಸೊ ನಾನು ಆಕರ್ಷ್ ತುಂಬ ಮೀಟಿಂಗ್ಗಳು ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದಾಗೆಲ್ಲ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಪಿಕ್ಚರ್ ಮುಗಿಸೋಣ ಅಂತ ಇದು ಅಲ್ಲಿಂದ ಶುರುವಾಗಿದ್ದು. ಆದರೆ ನಾವು ಡೈರೆಕ್ಟ್ ಅವ್ರು ಹೇಳ್ದಂಗೆ ನಾವು ಅನ್ಕೊಂಡಾಗ ಯಾವಾಗಲೂ ಆಗಲ್ಲ. ಸೊ ಹಂಗಾಗಿ ಬಟ್ ಐ ಆಮ್ ಹ್ಯಾಪಿ. ನನಗೆ ಇದು ಹೆಚ್ಚು ನಾರ್ತ್ ಇಂಡಿಯಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಒಂದಷ್ಟು ತುಂಬ ಫೆಸ್ಟಿವಲ್ಸ್ ಅಲ್ಲಿ ಅಟೆಂಡ್ ಆಯಿತು. ನಾನು ಹೋಗ್ತಿದ್ದೆ ಬರ್ತಿದ್ದೆ. ಆಮೇಲೆ ಸಡನ್ ಆಗಿ ಅಪ್ಲೈ ಮಾಡಿದ್ವಿ, ತುಂಬ ಅಷ್ಟು ರೀಚ್ ಆಯಿತು. ಸೊ ನಾರ್ತ್ ಇಂಡಿಯಲ್ಲಿ ತುಂಬ ಈ ಸಬ್ಜೆಕ್ಟು ಒಂದು ಇವತ್ತಿನ ರೀತಿಯಲ್ಲಿ ನೀವು ಇಟ್ಕೊಂಡು ಮಾಡಿದ್ದೀರಾ ಅಂದ್ಬಿಟ್ಟು ತುಂಬ ಅಪ್ರಿಸಿಯೇಷನ್ ಒಂದು ಬಂತು. ಸೊ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಹೋದ ಕೇನ್ಸ್ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ ನಾವು ಅಪ್ಲೈ ಮಾಡಿದ್ದು, ಅದು ಡಿಜಿಟಲ್ ಸ್ಕ್ರೀನ್ ಕೂಡ ಆಗಿದೆ ನಮ್ಮದು. ಸೊ ಇದು ಒಂಥರ ನಮ್ಗೆ ಹೆಮ್ಮೆ ಅಂತ ಅನಿಸ್ತು. ಸೊ ಅದಾದ್ಮೇಲೆ ಇನ್ನು ಸ್ವಲ್ಪ ಹಂಗೆ ಹಿಂಗೆ ಹಣ ಕೊಟ್ಟಿಟ್ಟು ಒಂದು ಧೈರ್ಯ ಮಾಡಿ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಸಹಕಾರ ಹಿಂಗೆ ಇದ್ದು ಕೊನೆಯವ್ರಿಗೂ ಪಿಕ್ಚರ್ ನೋಡಿ ಇದನ್ನ ಪಿಕ್ಚರ್ ಒಂದು ಅಪ್ರಿಷಿಯೇಟ್ ಮಾಡಿದ್ರೆ ಒಂದು ಹೆಜ್ಜೆ ಒಂದು ಸಕ್ಸಸ್ಫುಲ್ ಅಂತ ನನಗೆ ನನ್ನ ಪರವಾಗಿ ಒಂದು ಕೇಳ್ಕೊತೀನಿ. ಸೊ ಇವಾಗ ಪಿಕ್ಚರ್ ಬಗ್ಗೆ ಸ್ಟೋರಿ ಬಗ್ಗೆ ನಾವು ಆ್ಯಕ್ಚುಲಿ ಹಸ್ಬೆಂಡ್ ವೈಫೇ. ಸೊ ಇದನ್ನ ಪ್ರೊಡಕ್ಷನ್ ಶುರು ಮಾಡಿದಾಗ ನಾವು ಡಿಸೈಡ್ ಮಾಡಿದ್ವಿ ಆಫೀಸಲ್ಲಿ ಮಾತ್ರ ಈ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮನೆಯಲ್ಲಿ ಅವರು ಫೈನಾನ್ಸ್ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡೋಂಗಿಲ್ಲ, ನಾನು ಅವ್ರ ಜೊತೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಅಂತ ನಾವೊಂದು ಸ್ಟಾರ್ಟಿಂಗ್ಗೆ ಒಂದು ಸ್ಟ್ಯಾಂಡ್ ತಗೊಂಡಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ. ಸೊ ಹಂಗಾಗಿ ಅದು ಆಫೀಸಲ್ಲಿ ಪ್ರೊಡಕ್ಷನ್ ಮೀಟಿಂಗ್ ಅವ್ರು ನಾವುಗಳು ಇರ್ತಿದ್ವಿ, ಡೈರೆಕ್ಷನ್ ಮೀಟಿಂಗ್ ಆದರೆ ಡೈರೆಕ್ಷನ್ ಟೀಮ್ ಇರ್ತಿತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಪೀಪಲ್ including the production, post-production, ellaru who contributed to this movie. I am really feeling proud of it. Thank you. Picture ಬಗ್ಗೆ ಕಥೆ ಎಲ್ಲ ತೋರಿಸ್ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು